ಮೇಡಮ್ ಇವತ್ತಿನ ದಿನದಲ್ಲಿ ಸಾಮಾನ್ಯವಾಗಿ ನಾವು ಮಕ್ಕಳನ್ನು ನೋಡಿದಂಥ ಸಂದರ್ಭದಲ್ಲಿ ನಾವು ಶಾಲೆಗಳಲ್ಲಿ ನೋಡಲಿ ಅಥವಾ ಬೇರೆ ಭಾಗಗಳಲ್ಲಿ ನೋಡಲಿ ಬಹಳಷ್ಟು ಜನ ಮಕ್ಕಳು ಕನ್ನಡಕ ಹಾಕ್ಕೊಂಡಿರ್ತಾರೆ. ಹೌದು. ಇವತ್ತು ಮಕ್ಕಳಿಗೆ ಸಾಮಾನ್ಯವಾಗಿ ಎದುರಾಗುವಂಥ ಕಣ್ಣಿನ ಸಮಸ್ಯೆಗಳು. ಆ, ಇದು ಆ್ಯಕ್ಚುಲಿ ತುಂಬ ಒಳ್ಳೆ ಪ್ರಶ್ನೆ. ಯಾಕಂದರೆ ನಾವು ನಾವು ಆ್ಯಸ್ ಡಾಕ್ಟರ್ಸ್ ನಾವು ನೋಡಿರೋದು ಏನು ಅಂದರೆ, ತುಂಬ ಜನ ಮಕ್ಕಳು ಈಗ ನಮ್ಮ ಹತ್ರ ಬರ್ತಾರೆ. ಎಲ್ಲರಿಗೂ ಒಂದು ತೊಂದರೆ ಇದ್ದೇ ಇರುತ್ತೆ. ಏನು ಅಂದರೆ, ನಮಗೆ ಬೋರ್ಡ್ ಸರಿಯಾಗಿ ಕಾಣಿಸ್ತಾ ಇಲ್ಲ, ಅಥವಾ ತಲೆನೋವು ಬರ್ತಾ ಇದೆ, ಕಣ್ಣು ನೋವು ಬರ್ತಾ ಇದೆ. ಆಮೇಲೆ ನಾವು ಚೆಕಪ್ ಎಲ್ಲ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ದಟ್ ಅವರಿಗೆ ಕಣ್ಣಲ್ಲಿ ನಾವು ಏನು ಪವರ್ ಅಥವಾ ನಂಬರ್ ಅಂತ ಏನು ಹೇಳ್ತೀವಲ್ಲ ಅದಿರುತ್ತೆ. ಆ್ಯಂಡ್ ಅವರು ಕನ್ನಡಕದ ಅವಶ್ಯಕತೆ ಬಂದೇ ಬರುತ್ತೆ ಅವರಿಗೆ. ಸೊ ಇದು ಯಾಕೆ ಆಗ್ತಾ ಇದೆ? ಒಂದು, ತುಂಬ ಜಾಸ್ತಿ ಸ್ಕ್ರೀನ್ ಟೈಮ್, ಅಂದರೆ ಮೊಬೈಲ್ ಆಗಲಿ, ಐಪ್ಯಾಡ್ ಆಗಲಿ, ಲ್ಯಾಪ್ಟಾಪ್ಸ್ ಆಗಲಿ, ಅದೆಲ್ಲ ತುಂಬ ಜಾಸ್ತಿ ಅವರು ಈಗ ಉಪಯೋಗಿಸ್ತಾ ಇರೋದ್ರಿಂದ, ವೆದರ್ ಇಟ್ ಇಸ್ ಸ್ಕೂಲಿಂದ ಆಗಲಿ ಅಥವಾ ತಂದೆ ತಾಯಿ ಇಲ್ಲ ಅವ್ರು ಬ್ಯುಸಿ ಇರ್ತಾರೆ, ಇಲ್ಲ ನಮ್ಗೆ ನೋಡ್ಕೊಳಕ್ಕಾಗಲ್ಲ, ಮೊಬೈಲ್ ಕೊಟ್ಬಿಡ್ತೀವಿ, ಸ್ವಲ್ಪ ಸುಮ್ಮನೆ ಇರ್ತಾರೆ ಮಕ್ಕಳು, ಆ ಥರ ಎಲ್ಲ ಮಾಡಿ ಸೊ ಕಣ್ಣಿಗೆ ಅದು ತುಂಬ ಇಟ್ ಇಸ್ ಅ ವೆರಿ ನೆಗೆಟಿವ್ ಥಿಂಗ್. ಅಂದರೆ ಕಣ್ಣಿಗೆ ತುಂಬ ತೊಂದರೆ ಕೊಡುತ್ತದು. ಅದರಿಂದ ಏನಾಗುತ್ತೆ, ಕಣ್ಣಿನ ಬೆಳವಣಿಗೆಯಲ್ಲಿ ಚೇಂಜಸ್ ಬರುತ್ತೆ. ಸೊ ಅದರಿಂದ ಕಣ್ಣು ನಂಬರ್ ಅಥವಾ ಪವರ್ ಬರುತ್ತೆ ಆ್ಯಂಡ್ ಕನ್ನಡಕದ ಅವಶ್ಯಕತೆ ಬರುತ್ತೆ. ಯಾವ ವಯಸ್ಸಿನಲ್ಲಿ ಪವರ್ ಬರುತ್ತೆ ಮಕ್ಕಳಿಗೆ? ಕಣ್ಣಿನ ಬೆಳವಣಿಗೆ ತುಂಬ ಸೆನ್ಸಿಟಿವ್ ಪೀರಿಯಡ್ ನಾವು ಏನು ಹೇಳ್ತೀವಿ, ಅದು ಮಕ್ಕಳು 5ರಿಂದ 7-8 ವರ್ಷದ ಒಳಗಡೆನೆ. ಯಾಕಂದರೆ ಆ ಟೈಮಲ್ಲಿ ಏನಾಗುತ್ತೆ, ಮಕ್ಕಳು ಸ್ಕೂಲ್ ಸೇರ್ತಾರೆ, ಮತ್ತು ಅವರಿಗೆ ಜಾಸ್ತಿ ಓದೋದಿರುತ್ತೆ. ಅದೇ ಟೈಮಲ್ಲಿ ಮಕ್ಕಳು ತುಂಬ ಮೊಬೈಲು, ಟಿ ವಿ ಅಥವಾ ಗ್ಯಾಡ್ಜೆಟ್ಸ್ ಆಗಲಿ, ಏನು ಐಪ್ಯಾಡ್ ಅದೆಲ್ಲ ಜಾಸ್ತಿ ಉಪಯೋಗಿಸಿದ್ರೆ ಆ ನಾರ್ಮಲ್ ಕಣ್ಣಿನ ಬೆಳವಣಿಗೆ ಏನಾಗಬೇಕಲ್ಲ ಅದರಲ್ಲಿ ತುಂಬ ವ್ಯತ್ಯಾಸಗಳು ಬರುತ್ತೆ. ಅದರಿಂದ ಏನಾಗುತ್ತೆ, ಮಕ್ಕಳಿಗೆ ಕನ್ನಡಕ ಹಾಕ್ಕೊಳ್ಳೇಬೇಕು ಅನ್ನೋ ಸ್ಥಿತಿ ಬರುತ್ತೆ. ಇನ್ನು ಯಾವ ಯಾವ ಕಾರಣಗಳಿಂದ ಚಿಕ್ಕ ಮಕ್ಕಳಲ್ಲಿ ಕಣ್ಣಿನ ಸಮಸ್ಯೆಗಳು ಬರುತ್ತೆ ಮೇಡಮ್? ಈಗ ಪೊಲ್ಯೂಷನ್ನು, ಡಸ್ಟಿಂದ, ಅದರಿಂದ ಏನಾಗ್ತಾ ಇದೆ, ಕಣ್ಣಲ್ಲಿ ಅಲರ್ಜಿ ಸಮಸ್ಯೆ ಜಾಸ್ತಿ ಆಗ್ತದೆ. ಸೊ ನಾವು ತುಂಬ ಮಕ್ಕಳಲ್ಲಿ ನೋಡ್ತೀವಿ, ಯಾವಾಗಲೂ ಕಣ್ಣು ಉಜ್ತಾನೆ ಇರ್ತಾರೆ, ಕಣ್ಣು ಉರಿ ಆಗ್ತಾ ಇರುತ್ತೆ, ಕಣ್ಣು ಕೆಂಪಾಗುತ್ತೆ ಅಂತ ತುಂಬ ಜನ ಬಂದು ನಮಗೆ ಹೇಳ್ತಾರೆ. ತಂದೆ ತಾಯಿಗಳು ಅದೇ ನಮಗೆ ಒಂದು ಮೇನ್ ಥಿಂಗ್, ಮಕ್ಕಳನ್ನ ಕರ್ಕೊಂಬರೋದು ಇಲ್ಲಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಬಂದು ಹೇಳ್ತಾರೆ ದಟ್ ಇಲ್ಲ ನಮ್ಮ ಮಗ ಯಾವಾಗಲೂ ಈ ಥರ ಕಣ್ಣು ಉಜ್ತಾನೆ ಇರ್ತಾನೆ. ನಾವು ಟೆಸ್ಟ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ. ಆ್ಯಂಡ್ ಬೆಂಗಳೂರಲ್ಲಿ ಎಸ್ಪೆಷಲಿ ನಾವಿರೋದು, ಸೊ ಇಲ್ಲಿ ಏನು ಅಂದರೆ ವೆದರ್ ತುಂಬ ಡ್ರೈ ಇದೆ, ಹಾಗೂ ಪೊಲ್ಯೂಷನ್ ಜಾಸ್ತಿ ಇರೋದ್ರಿಂದ ಈ ಥರ ಕಣ್ಣಿನ ಸಮಸ್ಯೆಗಳು ಕಾಣಿಸ್ತವೆ. ಜೊತೆಗೆ ಮೇಡಮ್, ಈಗ ಒಂದು ಸತಿ ಕಣ್ಣಿನ ಪವರ್ ಬಂತಂತ ಹೇಳಿದ್ರೆ ಅದು ಕಡಿಮೆ ಆಗುವಂಥ ಚಾನ್ಸಸ್ ಇರುತ್ತಾ? ಕಡಿಮೆ ಆಗುವಂಥ ಚಾನ್ಸ್ ಕಮ್ಮಿ, ಆ ಥರ ಹೇಳೋಕ್ಕೆ ಅಷ್ಟು ಕಷ್ಟ. ಆದರೆ ಅದನ್ನು ಜಾಸ್ತಿ ಆಗದೆ ಇರೋ ಥರ ನೋಡ್ಕೋಬಹುದು. ಈಗ ಮಕ್ಕಳು ಈಗ ಕಣ್ಣು ಹೇಗೆ ಬೆಳವಣಿಗೆ ಆಗುತ್ತಲ್ಲ, ಅವರು ಬೆಳೀತಾ ಬೆಳೀತಾ ಅದೇ ಥರ ಕಣ್ಣಲ್ಲೂ ಚೇಂಜಸ್ ಬರುತ್ತೆ. ಆ ಚೇಂಜಸ್ ಎಲ್ಲ ನಾರ್ಮಲ್. ಅದ್ರ ಪ್ರಕಾರವಾಗಿ ಕಣ್ಣಿನ ಪವರು ಕೂಡ ಜಾಸ್ತಿ ಆಗಬಹುದು. ಅದರಿಂದ ಏನು ಸಮಸ್ಯೆ ಆಗಲ್ಲ. ಆದರೆ ಎಷ್ಟು ಜಾಸ್ತಿ ಆಗಬೇಕು, ಈಗ ಸ್ವಲ್ಪ ನಮಗೆ ಗೊತ್ತಿರುತ್ತೆ ಈ ವರ್ಷ ಇಷ್ಟು ಜಾಸ್ತಿ ಆಗ್ತಾ ಇದೆ ಅಂದರೆ ಪರವಾಗಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಜಾಸ್ತಿ ಆಗೋದು ಅಥವಾ ಸಡನ್ನಾಗಿ ನಂಬರ್ ಜಾಸ್ತಿ ಆಗೋದು, ಆ ಥರ ಎಲ್ಲ ಆದರೆ ಅವಾಗ ಕಣ್ಣಲ್ಲಿ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಓಕೆ. ಜೊತೆಗೆ ಮೇಡಮ್, ಇವತ್ತಿನ ದಿನದಲ್ಲಿ ಮಕ್ಕಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕನ್ನಡಕ ಹಾಕಿದಾಗ ಫ್ರೆಂಡ್ಸ್ ಎಲ್ಲನೂ ಗೆಲಿ ಮಾಡ್ತಾರೆ ಅಂತ ಹೇಳಿ ಎಷ್ಟೋ ಜನ ಮಕ್ಕಳು ಇಲ್ಲೇನೋ ಮನೆಯಲ್ಲಿ ಕನ್ನಡಕ ಹಾಕೊಂಡು ಹೋಗಿರ್ತಾರೆ, ಕಾಲೇಜ್ ಅಥವಾ ಸ್ಕೂಲ್ಗೆ ಹೋದವಾಗ ಕನ್ನಡಕ ತೆಗೆದು ಬಿಡ್ತಾರೆ. ಇದು ಎಷ್ಟು ಮಟ್ಟಿಗೆ ಸರಿ? ಅಂದರೆ ಅರ್ಥ ಆಗುತ್ತೆ ದಟ್ ಮಕ್ಕಳಿಗೆ ಪಾಪ ಸ್ಕೂಲಲ್ಲಿ, ಕಾಲೇಜಲ್ಲೆಲ್ಲ ಬೇರೆ ಮಕ್ಕಳೆಲ್ಲ ಸ್ವಲ್ಪ ಹಂಗಿಸ್ತಾರೆ ಅದು ಇದು. ಆದರೆ ತಂದೆ ತಾಯಿಗಳಾಗಿ, ಪೋಷಕರಾಗಿ ತುಂಬ ಮಕ್ಕಳಿಗೆ ಸಮಾಧಾನವಾಗಿ ತಿಳಿಸ್ಬೇಕು, ಇಲ್ಲ ನಿನ್ನ ಕಣ್ಣಿನ ಒಳ್ಳೆಯದಕ್ಕಾಗಿ ಈ ಥರ ಕನ್ನಡಕ ಕೊಡ್ತಾ ಇರೋದು. ಈಗ ಅದನ್ನು ಸರಿಪಡಿಸ್ಲಿಲ್ಲ ಅಂದರೆ ಮತ್ತು ಮುಂದೆ ದೃಷ್ಟಿ ಕಮ್ಮಿ ಆಗಿಬಿಡುತ್ತೆ. ದೊಡ್ಡವರಾದಮೇಲೆ ಅದನ್ನು ಸರಿಪಡಿಸೋದು ತುಂಬ ಕಷ್ಟ. ನೀವು ಎಷ್ಟೇ ಅವಾಗ ಕನ್ನಡಕ ಹಾಕ್ಕೊಂಡ್ರೂ ದೃಷ್ಟಿ ಕಮ್ಮಿನೇ ಇರುತ್ತೆ. ಸೊ ಈ ಟೈಮಲ್ಲಿ ಕರೆಕ್ಟಾಗಿ ಕನ್ನಡಕ ಹಾಕ್ಕೊಂಡು ಎಲ್ಲ ಯಾವಾಗಲೂ ನಾವು ಹೇಳಿದಾಗೆ ಎಲ್ಲ ಫಾಲೋ ಮಾಡಿದ್ರೆ ಮತ್ತು ದೊಡ್ಡವರಾದಮೇಲೆ ದೃಷ್ಟಿ ಚೆನ್ನಾಗಿ ನಾವು ಕಾಪಾಡ್ಕೊಂಡಿರ್ಬೋದು. ಮತ್ತು ಮಕ್ಕಳಲ್ಲಿ ಎಷ್ಟು ವಯಸ್ಸಿನ ತನಕ ಕಣ್ಣಲ್ಲಿ ಪವರ್ ಏರುಪೇರು ಆಗ್ತಾ ಇರುತ್ತೆ ಮೇಡಮ್? ಯೂಶ್ವಲಿ ನಾವೇನು ಹೇಳ್ತೀವಿ ಅಂದರೆ, ಹೆಣ್ಮಕ್ಳಿಗೆ 18-20 ವರ್ಷದ ತನಕ, ಗಂಡು ಮಕ್ಕಳಿಗೆ ಒಂದು 21-22 ವರ್ಷದ ತನಕ ಆ ಥರ ಏರುಪೇರು ಆಗಬಹುದು. ಅದಾದಮೇಲೆ ತುಂಬ ಕಮ್ಮಿ ಚೇಂಜಸ್ ಆದ್ರೂ ಅದು ನಾರ್ಮಲ್, ಪರವಾಗಿಲ್ಲ. ಸಡನ್ನಾಗಿ ತುಂಬ ಜಾಸ್ತಿ ಆಗೋದೆಲ್ಲ ಆಗಬಾರ್ದು ಅಷ್ಟೇ. ಮತ್ತು ಇವತ್ತಿನ ದಿನದಲ್ಲಿ ನಮ್ಮ ಪೇರೆಂಟ್ಸ್ ಒಂದು ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್. ಏನಂತ ಹೇಳಿದರೆ, ಇವತ್ತು ಮಗು ಏನಾದರೂ ಅಳ್ತಾ ಇದೆ ಅಥವಾ ಊಟ ಮಾಡಿಲ್ಲ ಅಂತ ಹೇಳಿದ್ರೆ 6-7 ತಿಂಗಳ ಮಕ್ಕಳಿಗೇ ಸಹ ಮೊಬೈಲ್ ತೋರಿಸುವಂಥ ಕೆಲಸವನ್ನು ಮಾಡ್ತಾರೆ. ಇದು ಎಷ್ಟು ಮಟ್ಟಿಗೆ ಸರಿ? ನಾವು ಆ್ಯಕ್ಚುಲಿ ತುಂಬ ಪ್ರೋಟೋಕಾಲ್ಸ್ ಇದೆ ಇದಕ್ಕೆ. ಏನು ಅಂತಂದರೆ, 2 ವರ್ಷಕ್ಕಿಂತ ಕಮ್ಮಿ ಮಕ್ಕಳಿಗೆ ಮೊಬೈಲ್ ತೋರಿಸ್ಲೇಬಾರ್ದು, 100% ತೋರಿಸ್ಬಾರ್ದು. ಯಾಕಂದರೆ
ಕಣ್ಣಷ್ಟೇ ಅಂತಲ್ಲ, ಅವರಿಗೆ ಮಾತಾಡೋದು ಡಿಲೇ ಆಗುತ್ತೆ, ಸ್ಪೀಚ್ ಡಿಲೇ ಅಂತ ನಾವು ಹೇಳ್ತೀವಿ, ಅದು ಡಿಲೇ ಆಗಬಹುದು. ಮತ್ತು ಅವರು ಮೆದುಳಿನ ಡೆವಲಪ್ಮೆಂಟ್ ಚೇಂಜಸ್ ಬರುತ್ತೆ. ಮತ್ತು ಕಣ್ಣಿನಲ್ಲೂ ಕೂಡ ಅವರಿಗೆ ನಂಬರ್ ಜಾಸ್ತಿ ಆಗೋದು, ಕನ್ನಡಕದ ಅವಶ್ಯಕತೆ ಬರೋದು. ಚಿಕ್ಕ ಚಿಕ್ಕ ಮಕ್ಕಳು 3 ವರ್ಷದ ಮಕ್ಕಳಿಗೆಲ್ಲ ಈಗ ಕನ್ನಡಕದ ಅವಶ್ಯಕತೆ ಬರ್ತಾ ಇದೆ. ಯಾಕೆ ಅಂದರೆ ಯಾವಾಗ ನೋಡಿದ್ರೂ ಮೊಬೈಲಲ್ಲೇ ಕಾಲ ಕಳೀತಾ ಇರ್ತಾರೆ. ಸೊ ಆ ಥರ ದಯವಿಟ್ಟು ಮಾಡಬಾರ್ದು ಅಂತ ನಾನು ತಂದೆ ತಾಯಿಗಳಿಗೆ ಕೇಳ್ಕೊತೀನಿ. ಮತ್ತು ಮೇಡಮ್, ಮಕ್ಕಳಿಗೆ ಕಣ್ಣಿನ ಮೇಲ್ಭಾಗದಲ್ಲಿ ಒಂದು ಇದ್ರ ಥರ ಬರುತ್ತೆ, ದುರ್ಮಾಂಸ ಬೆಳೆಯುತ್ತೆ. ಇದು ಯಾಕಾಗುತ್ತೆ ಮೇಡಮ್? ದುರ್ಮಾಂಸ ಬೆಳೆಯೋದು ಆ್ಯಕ್ಚುಲಿ ಅದು ತುಂಬ ಕಾರಣಗಳಿಂದ ಇದೆ. ಒಂದೇನು ಅಂತಂದರೆ ಈ UV ರೇಸ್, ಅಂದರೆ ಹೊರಗಡೆ ಸೂರ್ಯನ ಏನು ಕಿರಣಗಳಿರುತ್ತಲ್ಲ, ಅದು ನಾವು ಯಾವಾಗಲೂ ಆಚೆ ಕಡೆ ಇದ್ದರೆ ಆ ಥರ, ಪ್ಲಸ್ ವಿತೌಟ್ ಎನಿ ಪ್ರೊಟೆಕ್ಷನ್, ಅಂದರೆ ಈಗ ನಾವು ಕೂಲಿಂಗ್ ಗ್ಲಾಸ್, ಸನ್ ಗ್ಲಾಸ್ ಅಂತ ಹೇಳ್ತೀವಲ್ಲ, ಅದೆಲ್ಲ ಹಾಕ್ಕೊಳ್ಳದೆ ತುಂಬ ಗಂಟೆಗಟ್ಟಲೆ ಆಚೆ ಇದ್ದರೆ ಆ ಥರ ದುರ್ಮಾಂಸ ಬೆಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಬಟ್ ದುರ್ಮಾಂಸ ಆ್ಯಕ್ಚುಲಿ ನಾವು ಮಕ್ಕಳಲ್ಲಿ ಸ್ವಲ್ಪ ಕಮ್ಮಿ ನೋಡೋದು. ಸ್ವಲ್ಪ ವಯಸ್ಸಾಗ್ತಾ ಯಾಕಂದರೆ ತುಂಬ ವರ್ಷ ಆಚೆನೇ ಕೆಲಸ ಮಾಡ್ತಾರಲ್ಲ, ಅಂಥವರಿಗೆಲ್ಲ ಈ ದುರ್ಮಾಂಸ ಬೆಳ್ಕೊಳ್ಳೋದು ಜಾಸ್ತಿ.